ಬಾಡೂಟವಿಲ್ಲದೆ ಕಂಬಿ ಹಿಂದೆ ಸುರಗಿದ್ನ ಕಾಟೇರ ಹೈಫೈ ಲೈಫ್ ಲೀಡ್ ಮಾಡ್ತಾ ಇದ್ದ ದರ್ಶನ್ಗೆ ಈಗ ಜೈಲೂಟವೇ ಗತಿಯಾಗಿದೆ. ಬಾಡೂಟ ಇಲ್ಲದೆ ದರ್ಶನ್ ತೂಕದಲ್ಲಿ ತೀವ್ರವಾಗಿ ಇಳಿಕೆ ಕಂಡಿದೆ. ಜೈಲೂಟ ತಿಂದು ತಿಂದು ದರ್ಶನ್ಗೆ ಈಗ ಬಾಡೂಟದ ಕನವರಿಕೆ ಶುರುವಾಗಿದೆಯಂತೆ. 15 ದಿನಗಳಲ್ಲಿ ಬರೋಬ್ಬರಿ 10 kg ತೂಕ ಇಳಿದಿದ್ದಾರೆ ದರ್ಶನ್. ಕಸ್ಟಡಿಯಲ್ಲಿದ್ದಾಗ 11 ದಿನ ಅವಾಗ 1 kg ತೂಕ ಇಳಿದಿದ್ರು. ಅವರಿರೋದು 107 kg, ಈಗಾಗಿರೋದು 97. ಈ ವೇಗವಾಗಿ ತೂಕ ಇಳಿಕೆಯಾದರೆ ಆರೋಗ್ಯದ ಮೇಲೆ ಅದು ಅಪಾಯಕಾರಿಯಂತೆ. ಹಾಗಾಗಿನೇ ಈಗ ದರ್ಶನ್ ಆರೋಗ್ಯದ ಬಗ್ಗೆ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಇವತ್ತು ದರ್ಶನ್ ಭೇಟಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ದರ್ಶನ್ ಟೈಮ್ ಪಾಸ್ ಮಾಡಲಿಕ್ಕೆ ಪುಸ್ತಕದ ಮೊರೆ ಹೋಗಿದ್ದಾರೆ. ಟಿವಿ ಚಾನಲ್ ನೋಡಲ್ಲ, ಅವರು ನೋಡ್ತಾನೆ ಇಲ್ಲ, ಪೇಪರ್ ಓದ್ತಾ ಇಲ್ಲ, ಬುಕ್ಸನ್ನು ಓದ್ತಾ ಇದ್ದಾರೆ. ಮನೇಲಿದ್ದಿದ್ರೆ, ಶೂಟಿಂಗ್ಲಿದ್ದಿದ್ರೆ ಏನು ಕೇಳ್ತಾರೋ ಏನು ತಿಂತಾರೋ ಅದೇ. ಮಟನ್ನು, ಚಿಕನ್ನು, ಬಿರಿಯಾನಿ, ಕಲಾಸಿಪಾಳೆ ಚಾಕ್ನ, ಬೋಟಿ, ಲಿವರು, ಕಲೀಜ ಎಲ್ಲ ಬರ್ತಾ ಇತ್ತು. ಫ್ರೂಟ್ಸು, ಡ್ರೈ ಫ್ರೂಟ್ಸು ಎಲ್ಲ ತಿಂತಾ ಇದ್ರು, ವರ್ಕೌಟ್ ಮಾಡ್ತಾ ಇದ್ರು. ಆದ್ರೀಗ 4 ಗೋಡೆಗಳ ಮಧ್ಯೆ ಇದ್ದಾರೆ ದರ್ಶನ್. ಹಾಗಾಗಿ ಅವರು ಬಯಸಿ ತಿನ್ನಕ್ಕಾಗಲ್ಲ. ಅಲ್ಲಿ ಏನೇ ಇದ್ರು 180 ಗ್ರಾಮ್, 100 ಗ್ರಾಮ್ ಪುಳಿಯೋಗರೆ, ರೈಸ್ ಬಾತ್, ಟೊಮೊಟೊ ಬಾತ್, ಚೌಚೌ ಬಾತ್, ಈ ರೀತಿಯಾಗಿ. ಇನ್ನು ವಾರಕ್ಕೊಂದ್ಸಲಿ ಚಿಕನ್ ಇರುತ್ತೆ, 180 ಗ್ರಾಮ್ ಅದು ಲಿಮಿಟು. ಮೊಟ್ಟೆ ಇರುತ್ತೆ ವಾರಕ್ಕೆ 2. ಹಾಗಾಗಿನೇ ಈಗ ದರ್ಶನ್ ಮಾನಸಿಕವಾಗಿ ನೊಂದಿದ್ದಾರೆ, ದೈಹಿಕವಾಗೂ ಕುಗ್ಗಿ ಹೋಗಿದ್ದಾರೆ. ಅವ್ರಿಗೆ ಜೈಲೂಟ ಒಗ್ತಾ ಇಲ್ಲ. ಯಾಕಂದರೆ ಬೆಳಿಗ್ಗೆ ಎದ್ದ ತಕ್ಷಣ ವರ್ಕೌಟ್ ಮಾಡಿದ ಮೇಲೆ ದರ್ಶನ್ ಯಾವ ರೀತಿ ಊಟವನ್ನು ಮಾಡ್ತಾ ಇದ್ರು. ಹಾಗಾಗಿನೇ ಈಗ ಮನೆಯಿಂದ ಊಟ ಅವಕಾಶಗಳು ಕಡಿಮೆ ಈಗ. ಬಟ್ ಈಗ ಅದಕ್ಕೆ ಮತ್ತೆ ಕೋರ್ಟ್ ಅನುಮತಿ ಪಡೆದುಕೊಳ್ಬೇಕಾಗತ್ತೆ. ಗೊತ್ತಿಲ್ಲ ಈಗ ದರ್ಶನ್ ಅವ್ರ ಜಾಮೀನು ವಿಚಾರ ಏನಾಗುತ್ತೋ, ಚಾರ್ಜ್ ಶೀಟಿನೂ ಟೈಮ್ ಇದೆ. ದರ್ಶನ್ ಸೊರಗಿ ಹೋಗಿದ್ದಾರಂತೆ. ನೋಡಿ, 107 kg ಇದ್ದವರು 97 kgಗೆ ಬಂದಿದ್ದಾರೆ. ಹಾಗಾಗಿ ಜೈಲಾಧಿಕಾರಿಗಳು ಅವರ ಆರೋಗ್ಯದ ಮೇಲೆ ನಿಗಾ ಇಟ್ಟಿದ್ದಾರೆ. ಈಗ ಬಲವಂತವಾಗಿ ಊಟ ಮಾಡ್ಸೋಕ್ಕಾಗಲ್ಲ, ಏನು ಕೊಡ್ತಾರೋ ಅದು ತಿನ್ಬೇಕು. ಆರಂಭದಲ್ಲಿ ದರ್ಶನ್ ಏನು ಮಾಡ್ತಾ ಇದ್ರಂತೆ, ಬರೀ ಮಜ್ಜಿಗೆ ಕುಡಿತಾ ಇದ್ರು, ಮಜ್ಜಿಗೆ ಕುಡಿದು ಮಲಗ್ತಾ ಇದ್ರಂತೆ. ಮೆಂಟಲಿ ಅಪ್ಸೆಟ್ ಆಗಿದ್ದಾರೆ ದರ್ಶನ್, ಊಟ ಸೇರ್ತಾ ಇಲ್ಲ. ಯಾಕಂದ್ರೆ ಎಂಥ ಲೈಫ್ ಲೀಡ್ ಮಾಡ್ತಾ ಇದ್ರು ದರ್ಶನ್. ಐಷಾರಾಮಿ ಜೀವನ, ಲೈಫ್ ಸ್ಟೈಲ್ ಹಂಗಿತ್ತು ಅವ್ರದ್ದು. ಕಟ್ಟು ಮಸ್ತಾದ ದೇಹ, ತರಹೇವಾರಿ ಭಕ್ಷ್ಯ ಭೋಜನ, ಬಾಡೂಟ, ನಾನ್ ವೆಜ್ ಇಲ್ಲದೆ ಊಟನೇ ಇಲ್ಲ ಅವ್ರದ್ದು. ಡೈಲಿ ಬೇಕು ನಾನ್ ವೆಜ್. ಕಲಾಸಿಪಾಳೆ ಚಾಕ್ನ ತುಂಬಾ ಇಷ್ಟ ಅವ್ರಿಗೆ.